ಪಡ್ಡ ಇಡಿ ದಡಿಗುರುಪಿನ ಕಡಲು ಕಡಲದ ಕೆರೆಬರಿಟಿ ಸಾರ ಸಾರ ವರ್ಷದ ಪುರಾಪುನು ತನ್ನ ಮಟ್ಟೆಳ್ಳು ದಿವೊಂದಿನ ಕ್ಷೇತ್ರ ಒಡಬಾಂಡೀಶ್ವರ ಬಲರಾಮ ದೇವರಿನ ಕ್ಷೇತ್ರ. ಇನಿ ಬಲರಾಮ ದೇವರಿನ ನಡಿಟಿ ಪುಣ್ಯದ ತಲಜಾಗಡು ಎಲ್ಲ ಮಾಸದ ಗೌಜಿ ಗಮ್ಮತ್ ಬಲೆ ಈ ವಿಡಿಯೋಡು ತೂಲೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ನಾನು ಇವತ್ತು ಮಲ್ಪೆ ಬೀಚ್ಗೆ ಬಂದಿದ್ದೇನೆ. ಯಾಕೆ ಮಲ್ಪೆ ಬೀಚ್ಗೆ ಬಂದಿದ್ದೇನೆ ಹೇಳಿದ್ರೆ, ಇವತ್ತು ಎಳ್ಳಮಾಸೆ. ಸೊ ಈ ಎಳ್ಳಮಾಸೆ ದಿನ ನಮ್ಮ ಸಮುದ್ರದಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಆದ್ಮೇಲೆ ಬಲರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ಬರ್ತಾರೆ. ಇದೆಲ್ಲ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಈ ಎಳ್ಳಮಾಸೆಯ ದಿನ ಸಮುದ್ರ ಸ್ನಾನವನ್ನು ಯಾಕೆ ಮಾಡ್ತಾರೆ ಅನ್ನೋದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಹಾಗೆಯೇ ನಾನು ಸುಮಾರು ವರ್ಷ ಆದಮೇಲೆ ನಾನು ಕೂಡ ಇಲ್ಲಿ ಬಂದಿದ್ದೇನೆ ಸಮುದ್ರ ಸ್ನಾನ ಮಾಡಬೇಕು ಅಂತ. ಒಂದು ವಿಡಿಯೋ ಮಾಡಿದಾಗೂ ಆಗ್ತದೆ, ಸಮುದ್ರ ಸ್ನಾನ ಕೂಡ ಆಗ್ತದೆ ಅಂತ. ಸೊ ಬನ್ನಿ ಹೋಗುವ, ಸಮುದ್ರ ಸ್ನಾನ ಮಾಡಿ ಬಲರಾಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತನ್ನ ಮನ ಎರಡನ್ನೂ ಶುದ್ಧಿ ಮಾಡಿ ಬರುವ. ಬನ್ನಿ. ಸೊ ನಾನು ಫುಲ್ ರೆಡಿಯಾಗಿ ಬಂದಿದ್ದೇನೆ ನೀರಲ್ಲಿ ಮುಳುಗಲಿಕ್ಕೆ ಬೀಚಲ್ಲಿ. ಸೊ ಕರೆಕ್ಟಾಗಿ ಒಂದು ಔಟ್ಫಿಟ್ ಹಾಕಿ ಬರಬೇಕು, ಇಲ್ಲ ಅಂತ ಹೇಳಿದರೆ ತುಂಬ ಪ್ರಾಬ್ಲಮ್ ಆಗ್ತದೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಈ ಮೈಕನ್ನು ಸ್ವಲ್ಪ ಹೊತ್ತಿಗೆ ನಾನು ಸೈಡಿಗೆ ಇಡ್ತಾ ಇದ್ದೇನೆ, ಬಿಕಾಸ್ ಬೀಚಿಗೆ ಮೈಕ್ ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಮಾವಾಸ್ಯೆ ಪ್ರತಿ ತಿಂಗಳಿಗೆ ಬರುತ್ತದೆ, ಆದರೆ ಎಳ್ಳಮಾವಾಸ್ಯೆ ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತದೆ. ಇದರ ವಿಶೇಷ ಏನೆಂದರೆ, ಎಳ್ಳು ಒಂದು ಪವಿತ್ರತೆಯ ಸಂಕೇತ. ಈ ಎಳ್ಳಮಾಸೆಯ ದಿನ ಸಮುದ್ರ ಸ್ನಾನ ಮಾಡಿದರೆ ಎಲ್ಲ ಪಾಪ ನಾಶ ಆಗುತ್ತದೆ ಮತ್ತು ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತದೆ ಎಂದು ನಂಬಿಕೆ ಇದೆ. ಆದುದರಿಂದ ಮಲ್ಪೆಯಲ್ಲಿ ತುಂಬಾ ಜನರು ಬಂದು ಸಮುದ್ರ ಸ್ನಾನ ಮಾಡುತ್ತಾರೆ. ಉಡುಪಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಈ ಮಲ್ಪೆ ಬೀಚ್. ಹಲವು ಜನರು ಕೂಡುವ ಸಂಗಮ ಇದು. ಅದಲ್ಲದೆ ಈ ಎಳ್ಳಮಾಸೆಯಂದು ಜನರು ಪಿತೃರಿಗೆ ತರ್ಪಣವನ್ನು ಕೊಡುತ್ತಾರೆ. ಪಿತೃರಿಗೆ ಸದ್ಗತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ಸಮುದ್ರ ಸ್ನಾನವು ಮನುಷ್ಯನನ್ನು ಶುದ್ಧೀಕರಣ ಮಾಡುತ್ತದೆ, ದೇಹದ ಕೊಳೆಯನ್ನು ನಾಶ ಮಾಡುತ್ತದೆ, ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ. ಭಾಂಡ ಸ್ನಾನ ಅಥವಾ ಸಮುದ್ರ ಸ್ನಾನ ಶ್ರೇಷ್ಠ ಎನ್ನುತ್ತಾರೆ. ಆದ್ದರಿಂದ ಪ್ರತಿದಿನ ಸಮುದ್ರ ಸ್ನಾನವನ್ನು ಮಾಡುವುದು ಅತಿ ಉತ್ತಮ. ಸಾಧ್ಯವಾಗದಿದ್ದರೆ ವರ್ಷಕ್ಕೆ ಒಮ್ಮೆಯಾದರೂ ಸಮುದ್ರ ಸ್ನಾನವನ್ನು ಮಾಡುವುದು ಅತಿ ಉತ್ತಮ. ಆದ್ದರಿಂದ ಎಳ್ಳಮಾಸೆಯಂದು ಎಲ್ಲರೂ ಬನ್ನಿ, ಸಮುದ್ರ ಸ್ನಾನವನ್ನು ಮಾಡಿ ತಮ್ಮ ಕೊಳೆಯನ್ನು ಕಳೆದುಕೊಳ್ಳಿ, ಕಳೆಯನ್ನು ಉಳಿಸಿಕೊಳ್ಳಿ ಎನ್ನುವುದು ನನ್ನ ಆಶಯ. ಮಲ್ಪೆ ಬೀಚ್ ಪಕ್ಕದಲ್ಲಿರುವ ಒಡಬಾಂಡೇಶ್ವರ ದೇವಸ್ಥಾನ ಇಲ್ಲಿಯ ಇನ್ನೊಂದು ವಿಶೇಷತೆ. ಶ್ರೀಕೃಷ್ಣ ಮಠಕ್ಕೆ ಬಂದು ಶ್ರೀಕೃಷ್ಣನ ದರ್ಶನವನ್ನು ಮಾಡಿದವರು ಒಡಬಾಂಡೇಶ್ವರಕ್ಕೆ ಬಂದು ಬಲರಾಮನ ದರ್ಶನ ಮಾಡಬೇಕು ಎನ್ನುವ ಪ್ರತೀತಿ ಇದೆ. ಬಲರಾಮ ದೇವಸ್ಥಾನಕ್ಕೆ ದೂರದ ಊರಿಂದ ಬಂದು ಸರದಿಯಲ್ಲಿ ನಿಂತು ದರ್ಶನ ಪಡೆದು ಧನ್ಯತಾ ಮನೋಭಾವ ಪಡೆಯುತ್ತಾರೆ. ಇದು ಸಹ ಇಲ್ಲಿಯ ಮತ್ತೊಂದು ವಿಶೇಷ.
ಇನಿ ಎಲ್ಲ ಮಾಸದ ದಿನ ಮಲ್ಪೆಡು ಒಡಬಂಡೀಶ್ವರುಡು ಜಾತ್ರೆ ಸೇರುಂಡು. ಬ್ಯಾರ ಕುರ್ಪಿನಗಳಿಗೆ ಬ್ಯಾರ ಆಂಡು ಪನ್ಪಿನ ಖುಷಿ. ಆ ಸೊತ್ತುಲಿನ ಗಿತಮಿನಗಳಿಗೆ ತನಕ ಬೋಡಾಯಿನ ಸೊತ್ತು ತಿಕ್ಕಂಡು ಪನ್ಪಿನ ಖುಷಿ. ಕಾಯಿ ಕಜಿಪು ತಿಂಡಿ ತಿನಸಲು ಅವೇತೋ ಬಾಜನೋಲು ತಿಕ್ಕೊಂಡು ಎಲ್ಲಿಯ ಬಾಲೆಡ್ದು ಪ್ರಾಯದಗಳೇ ಮುಟ್ಟ ಗಿತಮಿನ ಸೊತ್ತುಲು ಎಲ್ಲ ಮಾಸಿಗೆ ಬರ್ಕೊಂಡು ಪಂಡದು ತಾರಾರಯ್ಯ ಒಟ್ಟು ಮಲ್ತದು ತನ್ಕಲಿಗೆ ಬೋಡು ಆಪಿನ ಸೊತ್ತುಲೆನು ಗಿತಮಿನ ಖುಷಿಯೇ ಬ್ಯಾತೆ ಬಲಿ ತುಲಿ. ಸ್ನಾನ ಆಯ್ತಾ ಕವಿತಾ? ಕವಿತಾ ಮೇಡಮ್ ಸ್ನಾನ ಆಯ್ತಾ? ಸ್ನಾನ ನೋಡಿ ಅಚಾನಕ್ ಆಗಿ ಇದ್ದು ಒಳ್ಳೆ ಜಾತ್ರೆ ಇದೆ, ಎಲ್ಲ ಸುತ್ಕೊಂಡು ಬಂದಿದೆ. ಅಲ್ಲ ನೀವು ಬನ್ನಿ ಆಯ್ತಾ? ನಾನು ಅದಕ್ಕೆ ಬಂದಿದ್ದು. ಹಾಯ್ ಚಾರು, ಹಾಯ್. ನೋಡಿ ಖುಷಿ ಆಗ್ತದೆ ಯಾರಾದ್ರೂ ಗುರ್ತ ಇದ್ದವರು ಸಿಕ್ಕಿದ್ರೆ ವಿಡಿಯೋ ಮಾಡ್ಬೇಕಾದ್ರೆ. ಇವರು ಕವಿತಾ ಅಂತ ಹೇಳಿದ್ರೆ ನಮ್ಮ ಮಲ್ಪೆ ಅವರೇ ಅಲ್ಲ ಕವಿತಾ? ಎಲ್ಲಿ ಅವರಲ್ಲ? ಎಷ್ಟು ದೊಡ್ಡ ಹಬ್ಬ ಇದು ನಿಮ್ಗೆ ಹೇಳಿ ಕವಿತಾ. ಅಯ್ಯೋ, ಹಬ್ಬ ಅಂತ ಹೇಳಿದ್ರೆ ಎಳ್ಳಮಾವಾಸ್ಯೆ ನಮ್ಗೆ ಪವಿತ್ರ ಸ್ನಾನ ಮಾಡ್ತೇವೆ ಸಮುದ್ರದಲ್ಲಿ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಜಾತ್ರೆ ಹೇಳಿದ್ರೆ ಒಂದು ವರ್ಷದಲ್ಲಿ ನೀವು ಏನೆಲ್ಲ ಪರ್ಚೇಸ್ ಮಾಡಬಹುದು ಅದೆಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ. ಸಣ್ಣ ವಸ್ತುವಿಂದ ಹಿಡಿದು ಈ ಕಬ್ಬಿಣದ ವಸ್ತು, ಸ್ಟೀಲ್ ವಸ್ತು ಹಿಡಿದು ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ. ಹಾಗಾಗಿ ನಾವು ಅಮಾವಾಸ್ಯೆ ಜಾತ್ರೆ ಅಂತೂ ಮಿಸ್ ಮಾಡೋದೇ ಇಲ್ಲ. ಶೋರ್. ನಾನೊಂದು ಎಷ್ಟು ವರ್ಷ ಆಯ್ತು ಕವಿತಾ ಇಲ್ಲಿ ಬಂದು. ಇಷ್ಟು ಹತ್ತಿರ ಇದ್ರೂ ನಾವು ಬರುದಿಲ್ಲ. ನಮ್ಗೆ ಬಂದಾಗ ಗೊತ್ತಾಗ್ತದೆ ನಾವು ಏನ್ ಮಿಸ್ ಮಾಡ್ಕೊಂಡಿದ್ದೇವೆ ಅಂತ. ರಜೆ ಮಾಡಿದೆ ಇವತ್ತು, ವೆಕೇಶನ್ ಅಲ್ಲ. ವೆಕೇಶನ್ ಅಲ್ಲ, ಚಾರು ಬಾಯ್ ಬಾಯ್. ಸೊ ವೀಕ್ಷಕರೇ, ನೀವು ನೋಡಿದ್ರಿ ಸಮುದ್ರ ಸ್ನಾನ ಆಯಿತು, ದೇವರಿಗೆ ನಮಸ್ಕಾರ ಮಾಡಿ ಆಯಿತು. ಯಾವ ಥರ ಕ್ರೌಡ್ ಇತ್ತು, ಸಾಕಾಯಿತು. ಆ್ಯಕ್ಚುಲಿ ತುಂಬ ಬಿಸಿಲಿದೆ ಉಡುಪಿಯಲ್ಲಿ. ಸೊ ನೀವು ನೋಡಿರುವಂಥ ದೇವಸ್ಥಾನ ಬಲರಾಮ ದೇವಸ್ಥಾನ. ನಮ್ಮ ಉಡುಪಿಯಲ್ಲಿ ಮಲ್ಪೆಯಲ್ಲಿರುವ ವಡಭಾಂಡೇಶ್ವರ ಬಲರಾಮ ದೇವಸ್ಥಾನ ಅಂತದಕ್ಕೆ ಹೆಸರು. ಸೊ ಇಲ್ಲಿ ತುಂಬ ಕ್ರೌಡ್ ಇದೆ. ಇನ್ನು ಸಂಜೆವರೆಗೂ ಇನ್ನೂ ಕ್ರೌಡ್ ಜಾಸ್ತಿ ಆಗ್ತದೆ. ನಾವು ಬೇಗ ನಮ್ಮ ಬ್ಲಾಗ್ ಶೂಟನ್ನು ಮುಗಿಸಿ ಈಗ ಕಾರಿಗೆ ಬಂದು ಕೂತ್ಕೊಂಡಿದ್ದೇನೆ. ಸೊ ಹೀಗೆ ಈ ದಿನದ ಈ ವಿಶೇಷ ಎಳ್ಳಮಾಸೆಯ ಬ್ಲಾಗಲ್ಲಿ ನೀವು ನೋಡಿದ್ರಿ. ಶಾರ್ಟ್ ಟ್ರಾವೆಲ್ ಬ್ಲಾಗ್ಸ್ ಇದು. ಉಡುಪಿಯಲ್ಲೇ ಇದ್ದೇನೆ, ಬಟ್ ಇಲ್ಲಿ ತನಕ ಬಂದು ಪಾರ್ಕಿಂಗಿಗೆಲ್ಲ ಜಾಗ ಎಲ್ಲ ಹುಡುಕಿ ಕಾರೆಲ್ಲ ಪಾರ್ಕ್ ಮಾಡಿ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ತುಂಬ ಎಲ್ಲ ಕೆಲಸ ಆಯಿತು ಬೆಳಗಿನಿಂದ. ಸೊ ಹೀಗೆ ನನ್ನ ಚಾನಲ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿಗೆ ಬಾಯ್.